ಸಾರಿ ಗೈಸ್. ಸೊ ನೋಡ್ಬೋದು ಹೀಗೆ ಇದೆ ಅದು. ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವೀಗ ಒಂದು GT650 ಅಂತ ಇದನ್ನೀಗ ನಾವು ಇಲ್ಲೇ ಮನೆಯಲ್ಲೇ ಒಂದು ಪೇಪರ್ ವರ್ಕಲ್ಲಿ ಮಾಡ್ತೇನೆ ನೋಡಿ. ಸೊ ಮೊದಲಿಗೆ ನಮಗೆ ರಟ್ಟು ಅದೆಲ್ಲ ಬೇಕು. ಇಲ್ಲಿ ಎಷ್ಟು ಉಂಟು ವೇಸ್ಟ್ ಆದದ್ದು ರಟ್ಟಲ್ಲಿ ನಾವೀಗ ಬೈಕ್ ಮಾಡಲಿದ್ದೇವೆ. ಸೊ ಅದಕ್ಕೆ ಮೊದಲು ನಮಗೀಗ ಪೆನ್ಸಿಲಲ್ಲೆಲ್ಲ ಸ್ವಲ್ಪ ಡ್ರಾಯಿಂಗು ಅದನ್ನು ಮಾಡಬೇಕು. ಇದೆ ನೋಡಿ, ಇದರಲ್ಲೇ ನಾವು ಮಾಡೋದು ಈಗ. ಈ ಬುಕ್ ನಾವೀಗ GT650 ಮಾಡಲಿದ್ದೇವೆ. ಸೊ ಅದನ್ನು ಮಾಡಿ ಇತ್ತು. ಸೊ ನೋಡ್ಬೋದು ಟ್ಯಾಂಕ್ ಇದನ್ನೇ ಕಾಪಿ ಮಾಡುವ ಇನ್ನೊಂದು ಸರ್ತಿ. ಇದನ್ನು ಈಗ ಟಯರ್ ಮತ್ತು ಟ್ಯಾಂಕದ್ದು ಮೇಲ್ಬದಿ ಅದು ಮಾಡಿದ್ದೇವೆ. ನೋಡ್ಬೋದು ಇದು ಸಿಮಿಲರ್ ಇದೆ ಎರಡು ಸಹ. ಸೊ ಟಯರಲ್ಲಿ ನಾವು ಬಳಸ್ತಿದ್ದೇವೆ ಇದು ಗಾಜು ಅಮ್ಮನದ್ದು. ಸೊ ಮತ್ತೆ ಇದು ಅಮೃತಾಂಜನ್ ಯೂಸ್ ಮಾಡಬೇಕು ಗೈಸ್, ಇದನ್ನು ಯೂಸ್ ಮಾಡಬೇಕು. ಸೊ ಗೈಸ್ ಇದನ್ನು ನಾವೀಗ ಫಸ್ಟಿಗೆ ನಾವು ಟಯರದ್ದು ಮತ್ತು ಇದರದ್ದು ಫಸ್ಟ್ ಮಾಡುವ. ಮತ್ತು ಅದರ ಪಾರ್ಟ್ಸಲ್ಲಿ ಇದೆಲ್ಲ ಜೋಡಿಸಿ ಮಾಡ್ತೇನೆ, ಡ್ರಾ ಮಾಡ್ತೇನೆ. ಸೊ ಹೀಗೆ ಇರ್ತದೆ ಅದರದ್ದು ನೋಡಿ. ಇವಿಷ್ಟು ಪಾರ್ಟನ್ನು ನಾವು ಫಸ್ಟ್ ಮಾಡಬೇಕು. ಸೊ ಹೀಗೆ ಒಂದು ಇದು ಕೊಡೋದು ರಟ್ಟು ಥರ. ಸೊ ಅದಕ್ಕೆ ಒಂದು ಇದು ಬ್ಯಾಲೆನ್ಸಿಗೆ ಒಂದು ಇದು ಇರೋದು ಎಕ್ಸಾಸ್ಟು. ಸೊ ಮತ್ತು ಹೆಡ್ಲೈಟು ಎಲ್ಲ ನೋಡಬೇಕು. ಈಗ ಫಸ್ಟ್ ನಾವು ಅದು ಮಾಡಬೇಕು. ಸೊ ವೀಡಿಯೋನ ಕಟ್ ಮಾಡ್ತೇನೆ, ಅಲ್ಲೇ ಮಾಡ್ತೇವೆ ಕಟ್ಟು ಚಿಕ್ಕ ಕತ್ತರಿಂದ ನೋಡ್ಬೋದು. ಅದು ಎಲ್ಲ ಕಟ್ಟೆಲ್ಲ ಮಾಡಿ ಇಟ್ಟಿದ್ದೇನೆ GT ಟ್ಯಾಂಕ್. ಈಗ ನಾವು ಸೀಟೆಲ್ಲ ಮಾಡಬೇಕು ಅಷ್ಟೇ. ಮೊದಲಿಗೆ ಇದರದ್ದು ಹ್ಯಾಂಡ್ಲ್ ಬಾರ್ ಮಾಡುವ. ಹ್ಯಾಂಡ್ ಲೈಟ್ ಮಾಡಿ ನೋಡ್ಬೋದು. ಹೇಗೋ ಇದರ ಇಂಜಿನ್ ಒಂದು ಮಾಡಿಟ್ಟೆ. ಸೊ ಇದು ನೋಡ್ಬೋದು, ಇದು ಫಸ್ಟ್ ಡೇ ನಮ್ಮದು. ಇದೆಲ್ಲ ಮಾಡಿಟ್ಟೆ ಇಷ್ಟು. ಸೊ ಫಸ್ಟ್ ಡೇ ಅಲ್ಲಿ ಇಷ್ಟೆಲ್ಲ ಆಯಿತು. ಸೊ ಗಮ್ಮೆಲ್ಲ ಮಾಡಿಟ್ಟೆ. ಸೊ ನೆಕ್ಸ್ಟ್ ನೋಡಿ. ಸೊ ಈಗ ಡೇ 1 ಆಯಿತು. ಸೊ ಈಗ ಡೇ 2 ಅಲ್ಲಿ ಅರ್ಧ ಮಾಡಿಟ್ಟಿದ್ದೇನೆ. ಸೊ ಅದನ್ನೀಗ ಕಂಟಿನ್ಯೂ ಮಾಡೋದು. ಒಂದು 30% ಇದರಲ್ಲೇ ಆಗಿದೆ ಮಾಡಿ. ಸೊ ನೀವು ಮಿಕ್ಕಿದ್ದು 70% ಕಂಪ್ಲೀಟ್ ಮಾಡಲಿಕ್ಕಿದೆ. ಈಗ ನಾವು ಸೀಟದ್ದು ಮಾಡ್ತಿದ್ದೇವೆ. ನೀವು ಲೈಕ್ ಆ್ಯಂಡ್ ಶೇರ್ ಕೊಡಿ. ನೋಡ್ಬೋದು ಸೀಟ್ ಈಗ ಕಂಪ್ಲೀಟ್ ಆಗಿದೆ. ಮಡ್ಗರಿಗೊಂದು ಅಳತೆ ಮಾಡ್ತಿದ್ದೇನೆ. ಸೊ ಗಮ್ಮಲ್ಲಿ ಫಿಟ್ ಆಯಿತು. ಸಪೋರ್ಟಿಗೊಂದು ರಟ್ಟಿಟ್ಟೆ ಇಲ್ಲಿ ನೋಡ್ಬೋದು. ಈಗ ಚೂರು ಇದರಲ್ಲಿ ಲುಕ್ ಬಂತು ನೋಡಲಿಕ್ಕೆ. ಸೊ ಈ ಪೇಪರಲ್ಲಿ ಎಕ್ಸಾಸ್ಟ್ ಮತ್ತು ಟಯರದ್ದು ಸಪೋರ್ಟ್ ಇದೆಲ್ಲ ಮಾಡಿದ್ದೇನೆ. ಅದು ಮಾಡಿ ಆದಮೇಲೆ ಜಾಯಿಂಟ್ ಮಾಡ್ತೇವೆ. ಸೊ ಎಕ್ಸಾಸ್ಟ್ ಸಹ ನೋಡ್ಬೋದು ಜಾಯಿಂಟ್ ಮಾಡಿದ್ದು. ಅದು ಈ ಬೈಕಲ್ಲಿ ಸಿಂಗಲ್ ಎಕ್ಸಾಸ್ಟ್ ಅಲ್ಲ, ಡಬಲ್ ಎಕ್ಸಾಸ್ಟ್. ಇದೆಲ್ಲ ಮಾಡಿ ಇತ್ತು ನೋಡಿ. ಈಚೆ ಸೈಡ್ ಸಹ ಕೊಟ್ಟಿದ್ದೇನೆ. ಡೇ 3 ಅಲ್ಲಿ ಫುಲ್ ಆಗಿದೆ ಬೈಕ್ ನೋಡಿ. ಈಗ ಪೇಂಟ್ ಒಂದು ಹೊಡ್ಲಿಕ್ಕೆ ಬಾಕಿ ಉಂಟು ಅಷ್ಟೇ. ಸೊ ಇಲ್ಲಿ ನೋಡ್ಬೋದು. ಸೊ ಎಕ್ಸಾಸ್ಟ್ ಇದ್ದು ಬ್ಯಾಕ್ ಅದು ಸ್ವಲ್ಪ ಹಾಕ್ಲಿಕ್ಕಿತ್ತು. ಸೊ ಅದನ್ನು ಸಹ ಹಾಕಿದೆ. ಈಗ ಒಂದನ್ನು ಫಿಕ್ಸ್ ಮಾಡಿದ್ದೆ, ಮತ್ತೊಂದನ್ನು ಸಹ ಫಿಕ್ಸ್ ಮಾಡಬೇಕು ಎಕ್ಸಾಸ್ಟಿಗೆ ಹಾಕ್ಲಿಕ್ಕೆ. ಸೊ ಫೈನಲ್ ಎಡಿಟ್ ನೋಡಿ. ದೂರದಿಂದ ಹಿಂಗೆ ಕಾಣಿಸ್ತಿದೆ ನೋಡಿ. ಡೇ 4 ನಲ್ಲಿ ಪೇಂಟ್ ಬಾಕ್ಸ್ ತಗೊಳ್ಬೇಕಂತ ತಗೊಂಡೆ, ಇಲ್ಲಿಟ್ಟೆ ನೋಡ್ಬೋದು. ಸೊ ನಾನು ಸಾಂಗ್ ಕೇಳುತ್ತಾ ಪೇಂಟ್ ಮಾಡ್ತಿದ್ದೆ. ಅದಕ್ಕೆ ಸೇಮ್ ಹೀಗೆ ಬರಬೇಕೀಗ ಪೇಂಟ್ ನೋಡಿ. ಟ್ರೈ ಮಾಡ್ತೇನೆ. ಇದನ್ನು ಟೈಮ್ ಲ್ಯಾಪ್ಸಲ್ಲಿ ಇಟ್ಟು ಸ್ಪೀಡ್ ಪೇಂಟ್ ಹೊಡೆದೆ. ಸೊ ಟಯರ್ ಆಚೆ ಎಲ್ಲ ಸ್ವಲ್ಪ ಜಾಗ್ರತೆಯಿಂದ ಹೊಡಿಬೇಕಾಯ್ತು. ಸೊ ಪೂರ್ತಿ ವಿಡಿಯೋ ತೋರಿಸೋದಿಲ್ಲ ಪೇಂಟ್ ಹೊಡೆಯೋದು. ಸೊ ಅಲ್ಲಿ ಸ್ಟಾಪ್ ಮಾಡ್ತೀನಿ, ಅದು ಸರ್ಪ್ರೈಸ್ ಆಗಿರ್ಬೇಕಷ್ಟೇ. ಫೈನಲಿ ನೋಡಿ ಗೈಸ್, ಕ್ಲೀನಾಗಿ ನೋಡಿ ಗೈಸ್ ಹೇಗೆ ಉಂಟಂತ. ನಿಮಗೆ ಇಷ್ಟಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಗೈಸ್. ಸೊ ನಿಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ ನೋಡ್ಬೋದು. ಅದಕ್ಕೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಸೊ GT650 ಅದು ವಿಡಿಯೋ ಇಲ್ಲೇ ಮುಗಿತದೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಸೊ ಬಾಯ್.